ದೇವರ ಮಕ್ಕಳ ಜೊತೆಗೆ ಹುಟ್ಟುಹಬ್ಬ ಆಚರಣೆ ಮಾಡಿಕೊಂಡ ನರಸಿಂಹಮೂರ್ತಿ. ನೆಲಮಂಗಲ ನಗರದ ಗಣೇಶ ಗುಡಿ ಹತ್ತಿರ ಇರುವ ಪ್ರಗತಿ ಲೇಔಟ್ ಜನಸಂಕಲ್ಪ ಸೇವಾ ಚಾರಿಟಬಲ್ ಟ್ರಸ್ಟ್ನ ಉಪಾಧ್ಯಕ್ಷರೂ ಆದ ನರಸಿಂಹಮೂರ್ತಿ ಅವರ 60ನೇ ಹುಟ್ಟುಹಬ್ಬವನ್ನು ಜನಸಂಕಲ್ಪ ಸೇವಾ ಚಾರಿಟಬಲ್ ಟ್ರಸ್ಟ್ನ ಎಲ್ಲಾ ಪದಾಧಿಕಾರಿಗಳು ಮತ್ತು ದೇವರ ಮಕ್ಕಳು ಹಾಗೂ ಎಲ್ಲಾ ಸ್ನೇಹಿತರು ಸೇರಿಕೊಂಡು ಅರ್ಥಪೂರ್ಣವಾಗಿ ಹುಟ್ಟುಹಬ್ಬವನ್ನು ಆಚರಣೆ ಮಾಡಿದರು. ಜನಸಂಕಲ್ಪ ಸೇವಾ ಚಾರಿಟಬಲ್ ಟ್ರಸ್ಟ್ನ ಅಧ್ಯಕ್ಷರು ಜ್ಯೋತಿ ಸಿ ಖಜಾಂಚಿ, ಮಹೇಶ್ ಆರಾಧ್ಯ, ಕಾರ್ಯದರ್ಶಿ ಸುರೇಶ್ ರೆಡ್ಡಿ ಎಲ್ಲರೂ ಕೂಡ ಭಾಗಿಯಾಗಿದ್ದರು. ನಂತರ ಮಾಧ್ಯಮದ ಜೊತೆ ಮಾತನಾಡಿದ ಜನಸಂಕಲ್ಪ ಸೇವಾ ಚಾರಿಟಬಲ್ ಟ್ರಸ್ಟ್ನ ಅಧ್ಯಕ್ಷರು ಜ್ಯೋತಿ ಅವರು, ನಮ್ಮ ನಿರಾಶ್ರಿತರ ಆಶ್ರಮದಲ್ಲಿ 40 ಜನ ನಿರಾಶ್ರಿತರನ್ನ ಎಲ್ಲಾ ಸೌಲಭ್ಯಗಳನ್ನು ನೀಡಿ ನೋಡಿಕೊಳ್ಳುತ್ತಿದ್ದೇವೆ. ನಮಗೆ ನಿಮ್ಮೆಲ್ಲರ ಸಹಕಾರ ಬೇಕಾಗಿದೆ ಎಂದು ದಾನಿಗಳು ಮತ್ತು ಸಮಾಜ ಸೇವಕರು ನಮ್ಮ ಆಶ್ರಮಕ್ಕೆ ತಮ್ಮ ಕೈಯಲ್ಲಿ ಆದಷ್ಟು ಸಹಾಯ ಮಾಡಿ ಎಂದು ಮನವಿ ಮಾಡಿಕೊಂಡರು. ನಮ್ಮದು ಹುಟ್ಟುಹಬ್ಬ ಇವತ್ತಿನ ದಿವಸ. ಹಾಗಾಗಿ ನಾವು ಇಲ್ಲಿ ಟ್ರಸ್ಟಲ್ಲೇ ನಾವು ಹುಟ್ಟುಹಬ್ಬ ಮಾಡ್ಕೊಬೇಕು ಅಂತ ನಾವು ಇಷ್ಟಪಟ್ಟು, ಹಾಗಾಗಿ ಇಲ್ಲಿ 40 ಜನ ಇಲ್ಲಿ ನಾವು ಸಾಕ್ತಾ ಇದ್ದೀವಿ. ಹಾಗಾಗಿ ನಾವು ಇಲ್ಲಿ 40 ಜೊತೆ ಹುಟ್ಟುಹಬ್ಬ ಮಾಡ್ಕೊಬೇಕು ಅಂತ ನಾವು ಇಷ್ಟಪಟ್ಟು ಇಲ್ಲಿ ಹುಟ್ಟುಹಬ್ಬ ಮಾಡ್ಕೊತಾ ಇದ್ದೀವಿ. ಒಂದು ವರ್ಷ ನಾವು ಇಲ್ಲಿ ಓಪನ್ ಮಾಡಿ 1 ವರ್ಷ ಆಯಿತು. ಇಲ್ಲಿ ಇದೇ ನಾನು ಹುಟ್ಟುಹಬ್ಬ ಫಸ್ಟ್ನೇ ಸಾರಿ, ಇದೇ 1ನೇ ಸಾರಿ ಹುಟ್ಟುಹಬ್ಬ ಮಾಡ್ಕೊಂತಾರೆ. ಹಾಗಾಗಿ ನಮಗೆ ತುಂಬಾ ಖುಷಿ ಆಗುತ್ತೆ ಸರ್. ಯಾಕೆಂದ್ರೆ ನಾವು ಇಲ್ಲಿ ಜನ ಜೊತೆ ನಾವು ಇಲ್ಲಿ ನಮ್ಮ ಟ್ರಸ್ಟ್ ಅಲ್ಲಿ, ನಮ್ಮ ಆಶ್ರಮದಲ್ಲಿ ನಮ್ಮ ಇವರು ನಿರಾಶ್ರಿತರು ನಾವು ನಮ್ಮ ಜೊತೆ ಅವ್ರ ಜೊತೆ ನಾವು ಇರಬೇಕು ಅಂತ ಇಷ್ಟಪಟ್ಟು ನಾವು 1 ವರ್ಷದಿಂದ ಇದನ್ನ ನಡ್ಸ್ಕೊಂಬತ್ತಾ ಇದ್ದೀವಿ. ನಾವು ಇಲ್ಲಿ ಉಪಾಧ್ಯಕ್ಷರಾಗಿದ್ದೀವಿ. ಹಂಗಾಗಿ ನಾವು ಇವ್ರ ಜೊತೆ ಎಲ್ಲ ನಾವು ತಿನ್ಬೇಕು, ಉಣ್ಬೇಕು, ನಾವು ಇವ್ರ ಜೊತೆ ಬೆರಿಬೇಕು, ಇವ್ರ ಜೊತೆ ಸದಾಕಾಲ ಇರಬೇಕು ಅಂತ ಹೇಳಿ ನಾವಿರೋವರೆಗೂ ಇಲ್ಲಿ ಟ್ರಸ್ಟ್ ನ ನಡ್ಸ್ಕೊಂಡು ಹೋಗ್ಬೇಕು ಅಂತ ನಾವು ಅನ್ಕೊಂಡಿದ್ವಿ. ನಿರಾಶ್ರಿತರನ್ನ ಒಂದು ರಚನೆ ಮಾಡಿ, ಅವ್ರಿಗೆ ಇಲ್ಲಿ ಪೋಷಣೆ ಮಾಡಿ, ಆರೈಕೆ ಮಾಡಿ, ಅವ್ರಿಗೆಲ್ಲ ಒಂದು ರೀತಿ ನೆಲೆ ಮಾಡ್ಬೇಕು ಅಂತ ಹೇಳಿ ಒಂದು ಉದ್ದೇಶ ಇಟ್ಕೊಂಡು ಒಂದು ಆಶ್ರಮ ಶುರು ಮಾಡಿದೀವಿ. ಜನಸಂಕಲ್ಪ ಸೇವಾ ಚಾರಿಟಬಲ್ ಟ್ರಸ್ಟ್ ಅಂತ ಹೇಳಿ ಹೆಸರಿಟ್ಟಿದೀವಿ. ಇದನ್ನ ಆಗಸ್ಟ್ 20ನೇ ತಾರೀಕು ಓಪನ್ ಮಾಡಿದೀವಿ. ಅಲ್ಲಿಂದ ಇಲ್ಲಿವರೆಗೂ ನಾವು 100 ಜನ ನಿರಾಶ್ರಿತರನ್ನ ರಚನೆ ಮಾಡಿ ಅವ್ರನ್ನ ಆರೋಗ್ಯ ಪಡಿಸಿ ಅವರ ಕುಟುಂಬಗಳಿಗೆ ಕಳ್ಸಿಕೊಟ್ಟಿದ್ವಿ. ಉಳಿಕೆ ಅಂತ ಈಗ ನಮ್ಗೆ 40 ಜನ ಇದ್ದಾರೆ. ಇಲ್ಲಿ ಪ್ರತಿ ದಿನ ಅಂದ್ರೆ ವಾರದಲ್ಲಿ 1-2-3 ಹುಟ್ಟುಹಬ್ಬಗಳನ್ನ ಇಲ್ಲಿ ಆಚರಿಸ್ಕೊತಾ ಇರ್ತಾರೆ. ಯಾಕೆ ಅಂದ್ರೆ ಮನೆಗಳಲ್ಲಿ ಆಚರಣೆ ಮಾಡುವಂತದ್ದು ವಾಡಿಕೆ ಆಗಿರುತ್ತೆ. ಈ ತರ ದೇವರ ಮಕ್ಕಳ ಜೊತೆಯಲ್ಲಿ ಹುಟ್ಟುಹಬ್ಬನ ಆಚರಣೆ ಮಾಡೋದು ಎಲ್ರಿಗೂ ಒಂದು ಸಂತೋಷ. ಮತ್ತೆ ಅವ್ರಿಗೆ ಒಂದು ಹೊತ್ತಿನ ಊಟದ ಸಹಾಯ ಮಾಡಿ ಅವ್ರಿಗೂ ಕೂಡ ಮನೆಯವ್ರ ತರನೇ ಟ್ರೀಟ್ ಮಾಡ್ಕೊಂಡು ಇಲ್ಲಿ ಬಂದು ಹಲವಾರು ಜನರು ಹುಟ್ಟುಹಬ್ಬಗಳನ್ನ ಮತ್ತೆ ತೀರೋಗಿರುವಂತ ಪುಣ್ಯ ಕಾರ್ಯಗಳನ್ನ ಮಾಡ್ತಾ ಇದ್ದಾರೆ. ಜೊತೆಗೆ ಇವತ್ತು ಉಪಾಧ್ಯಕ್ಷರವರ ಹುಟ್ಟುಹಬ್ಬ ಇದೆ. ಅವತ್ತು 60ನೇ ವರ್ಷದ ಹುಟ್ಟುಹಬ್ಬ ಇರೋದ್ರಿಂದ ಅವರು ಕೂಡ ಹಿರಿಯ ನಾಗರಿಕರಿಗೆ ಸೇರ್ಪಡೆ ಆಗ್ತಾ ಇದ್ದಾರೆ. ಹಾಗಾಗಿ ಅವರು ಇವತ್ತು ಎಲ್ಲರಿಗೂ ಇಲ್ಲಿ ಒಂದು ಊಟದ ವ್ಯವಸ್ಥೆ ಮಾಡಿ ಅವ್ರ ಹುಟ್ಟುಹಬ್ಬನ ಇಲ್ಲೇ ಆಚರಣೆ ಮಾಡ್ಕೊಬೇಕು ಅಂತ ಇಷ್ಟಪಟ್ರು. ಹಾಗಾಗಿ ಎಲ್ಲಾ ವ್ಯವಸ್ಥೆನ ಅವರೇ ಮಾಡ್ಕೊಟ್ಟಿದ್ದಾರೆ. ಅವ್ರಿಗೆ ಒಳ್ಳೆ ಆರೋಗ್ಯ, ಆಯುಷ್ಯ ಕೊಟ್ಟು ಕಾಪಾಡಲಿ. ಮತ್ತೆ ಇನ್ನ ಹೆಚ್ಚಿನ ಮಟ್ಟದಲ್ಲಿ ಈ ಒಂದು ನಮ್ಮ ಜನಸಂಕಲ್ಪ ಸೇವಾ ಚಾರಿಟಬಲ್ ಟ್ರಸ್ಟ್ನ ನಿರಾಶ್ರಿತರ ನೆಲೆಯನ್ನ ಇನ್ನ ಉತ್ತಮ ಮಟ್ಟಕ್ಕೆ ಏರಿಸಿ ಅಂತ ಹೇಳಿ ನಾನು ಎಲ್ಲಾ ದೇವರ ಮಕ್ಕಳ ಪರವಾಗಿ ಅವರಿಗೆ ಆಶೀರ್ವಾದಗಳನ್ನ ಕೊಡಿಸ್ತಾ ಜೊತೆಗೆ ನಾವು ಆರೈಕೆಯನ್ನು ಮಾಡ್ತಾ ಇದ್ದೀವಿ. ಮೊಹಮ್ಮದ್ ಅಲೀಂ, ಚಾಮುಂಡಿ ನ್ಯೂಸ್, ನೆಲಮಂಗಲ.